ಹಾಯ್ ನಮಸ್ತೆ, ನಾನು ನಿಮ್ಮ ಭರತ್ ಚನ್ನನ್ ಕೋಟೇಶ್ವರ. ಇಂದಿನ ವಿಡಿಯೋದಲ್ಲಿ ಕಲಿಯುಗದ ಅಧಿದೇವರಾದ ಅದೆಷ್ಟೋ ಭಕ್ತರ ಕಷ್ಟವನ್ನು ನಿವಾರಿಸಿ ಸುಖ ಶಾಂತಿಯನ್ನು ನೀಡಿ ಹರಸುತ್ತಾ ಬಂದಿರುವ ನಮ್ಮ ಊರಿನ ಕೋಟೇಶ್ವರ ಕುಂಬ್ರಿಯ ಶ್ರೀ ಶನೇಶ್ವರ ಹಾಗೂ ಸಾಯಿಬಾಬಾ ಮಂದಿರದ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಸಾಧಾರಣ ಒಂದು 20 ವರ್ಷದ ಹಿಂದಿನವರೆಗೂ ನಮ್ಮ ಮನೆಯಲ್ಲಿಯೇ ಶ್ರೀ ಶನಿದೇವರ ದರ್ಶನ ಹಾಗೂ ಬಂದವರಿಗೆ ಒಂದು ಅನ್ನ ಪ್ರಸಾದವನ್ನು ನೀಡುವ ಕ್ರಮ ಇದ್ದಿತ್ತು. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯಿತು, ಮನೆ ಸಣ್ಣದಾಯಿತು. ಹಾಗೆ ಹಳೆ ಮನೆ ಆದ್ದರಿಂದ ಮತ್ತೆ ಅಲ್ಲಿ ಮುಂದುವರಿಲಿಲ್ಲ. ಒಂದು ದೇವಸ್ಥಾನ ಆಗಿ ಇಂದಿಗೆ ಒಂದು 20 ವರ್ಷ ಆಗಿದೆ. ಅದರಂತೆ ಒಂದು ಶನೇಶ್ವರ ದೇವಸ್ಥಾನ ಆಗಿ 5-6 ವರ್ಷದ ನಂತರ ಸಾಯಿಬಾಬಾ ಮಂದಿರ ಕೂಡ ಆಗಿದೆ. ಕುಂದಾಪುರದಲ್ಲೇ ಒಂದು ಸಾಯಿಬಾಬಾ ಮಂದಿರ ಕಾಣಲಿಕ್ಕೆ ಸಿಗುವುದಿಲ್ಲ. ಅಂಥದ್ದೊಂದು ನಮ್ಮ ಊರಲ್ಲಿದೆ ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಸೇವೆ ಮಾಡಿ ಹಾಗೆ ಬಂದ ಭಕ್ತಾಭಿಮಾನಿಗಳಿಗೆ ಅನ್ನ ಪ್ರಸಾದವನ್ನು ಬಳಸಿ ನಂತರ ನಾವು ಸೇವಿಸುವುದು ನನ್ನ ಶನಿವಾರದ ಒಂದು ದಿನಚರಿ. ಹಾಗೆಯೇ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋದೆ, ದೇವರ ದರ್ಶನವನ್ನು ಮಾಡಿದೆ, ಸೇವೆ ಎಲ್ಲ ಆಯಿತು. ನಂತರ ನನಗೆ ಕಣ್ಣಿಗೆ ಬಿದ್ದು ಒಂದು ಬೋರ್ಡ್ ಕಾಣಿಸ್ತದೆ. ಪ್ರತಿ ಶನಿವಾರದಂದು ದೇವಸ್ಥಾನಕ್ಕೆ ಅನ್ನದಾನ ಸೇವಾಕರ್ತರು ಅಂತ ಇರ್ತಾರೆ. ಒಂದೊಂದು ವಾರ ಒಬ್ಬೊಬ್ಬರು ಸೇವಾಕರ್ತರು. ಹಾಗೆ ಈ ವಾರ ಕೂಡ ಅನ್ನದಾನದ ಬೋರ್ಡ್ ನೋಡಿದಾಗ ಆಶ್ಚರ್ಯ ಆಯಿತು, ನಂತರ ಖುಷಿಯೂ ಆಯಿತು. ಈ ವಾರದ ಸ್ಪೆಷಲ್ ಏನಂದರೆ ನಮ್ಮ ದೇವಸ್ಥಾನಕ್ಕೆ ಒಬ್ಬ ಕ್ರಿಶ್ಚಿಯನ್ ಆತ್ಮೀಯರೊಬ್ಬರು ಅನ್ನದಾನ ಸೇವೆಯನ್ನು ನೀಡಿದ್ದಾರೆ. ಯಾವಾಗಲೂ ಇದು ಒಂದು ಭಾವೈಕ್ಯತೆಯ ಸಂಕೇತ. ಧರ್ಮಗಳು ಈ ರೀತಿಯಲ್ಲಿ ಸಾಮರಸ್ಯಗೊಳ್ಳಬೇಕು ಒಂದಾಗಬೇಕು. ಹಾಗೆ ಬರುವ ಭಕ್ತರಿಗೆ ದೇವರಿಗೆ ಪ್ರಿಯವಾದ ಎಳ್ಳು ಬತ್ತಿ ಸೇವೆ, ಎಣ್ಣೆ ಸೇವೆ ಹಾಗೆ ಅನೇಕ ಸೇವೆಗಳನ್ನು ನೀಡುವ ಅವಕಾಶ ಕೂಡ ಇದೆ. ಸಾಧಾರಣ 6-7 ವರ್ಷದಿಂದ ಭಕ್ತರಿಗೆ ಅನ್ನದಾನವನ್ನು ಸೇವೆಯಾಗಿ ನೀಡುವ ಒಂದು ಅವಕಾಶ ಕೂಡ ದೇವಾಲಯದಿಂದ ನೀಡಿದ್ದಾರೆ. ಸಾಧ್ಯವಾದರೆ ಒಮ್ಮೆ ಈ ಪ್ರಸಿದ್ಧ ಪುಣ್ಯಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ಶ್ರೀ ಶನೇಶ್ವರ ಹಾಗೂ ಸಾಯಿಬಾಬಾ ದೇವರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ ಶಾಂತಿಯನ್ನು ನೀಡಿ ಹರಸಲಿ ಎಂದು ಬೇಡಿಕೊಳ್ಳುತ್ತಾ ಇಂದಿನ ವಿಡಿಯೋನ ಮುಗಿಸ್ತಿದ್ದೇನೆ. ಚಂದನ್ ಸ್ವರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.